ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ನಾನು ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂದರೆ ಎ ಖಾತೆದಂತೆ ಬಿ ಖಾತೆಗೂ ಕೂಡ ಒಂದು ಅಧಿಕೃತ ಅಧಿಸೂಚನೆಯನ್ನು ಸರ್ಕಾರದಿಂದ ಆದಷ್ಟು ಬೇಗನೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಬೆಂಗಳೂರಿಗರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಭಾಳಷ್ಟು ದಿನದಿಂದ ಎ ಖಾತೆಗೆ ಮಾತ್ರ ಮಾನ್ಯತೆ, ಬಿ ಖಾತೆಗೆ ಇಲ್ಲ ಅನ್ನುವಂಥದ್ದಕ್ಕೆ ಸರ್ಕಾರದವರು ಬಿ ಖಾತೆ ಇರುವವರಿಗೂ ಕೂಡ ನಾವು ಎ ಖಾತವನ್ನು ನೀಡುತ್ತೀವಿ ಮುಂದೆ ಎನ್ನುವಂತಹ ಅಧಿಸೂಚನೆಯನ್ನು ಅತಿ ಶೀಘ್ರದಲ್ಲೇ ಹೊರಡಿಸಲಿದ್ದಾರೆ ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಇದು ಬಿ ಖಾತೆ ಹೊಂದಿರುವವರಿಗೆ, ಮಿಡ್ಲ್ ಕ್ಲಾಸ್ ಮತ್ತು ಬಡವರಿಗೆ ಬಹಳಷ್ಟು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ಕೂಡ ಕರೆಂಟ್ ಕನೆಕ್ಷನ್ ತೊಗೊಳಕ್ಕಾಗದೆ, ವಾಟರ್ ಕನೆಕ್ಷನ್ ತೊಗೊಳಕ್ಕಾಗದೆ, ಮತ್ತು ಪ್ಲ್ಯಾನ್ ಅಪ್ರೂವಲ್ ಇಲ್ಲದೆ, ಮತ್ತು ಲೇಔಟ್ಗಳು ಅವ್ರದ್ದು ಡೆವಲಪ್ಮೆಂಟ್ ಆಗಿರಲ್ಲ, BBMP ಕಡೆ ತೊಗೊಂಡಿದ್ರು ಕೂಡ ಡೆವಲಪ್ಮೆಂಟೇ ಆಗಿರಲ್ಲ, ಮತ್ತು ಸಾಲ ಸೌಲಭ್ಯ ಕೂಡ ಪಡೆಯೋಕ್ಕಾಗದೆ ಅವರು ಭಾಳಷ್ಟು ಒದ್ದಾಡ್ತಾ ಇರ್ತಾರೆ. ಅದೇ ರೀತಿ ಎಗೋ ಮಾಡಿ ಕರೆಂಟು ಮತ್ತು ವಾಟರ್ ಕನೆಕ್ಷನ್ನ ತೊಗೊಂಡ್ಬಿಡ್ತಾರೆ. ಆದರೆ ಪ್ಲ್ಯಾನ್ ಅಪ್ರೂವಲ್ ಇಲ್ಲದೆ ಅವರಿಗೆ ಬ್ಯಾಂಕ್ಗಳಲ್ಲೆಲ್ಲೂ ಕೂಡ ಲೋನ್ಗಳು ಸಿಗದೆ ಒದ್ದಾಡ್ತಾ ಇರ್ತಾರೆ, ತುಂಬ ಅನುಭವಿಸ್ತಾ ಇರ್ತಾರೆ. ಅಂಥವ್ರಿಗೆ ಇದೆಲ್ಲ ದೊಡ್ಡ ಹೆಲ್ಪ್ ಅಂತಲೇ ಹೇಳ್ಬೋದು. ಎ ಖಾತವನ್ನು ಹೊಂದಿರೋರಿಗೆ ಏನು ಅಡ್ವಾಂಟೇಜ್ ಅಂದರೆ ರಾಷ್ಟ್ರೀಯ ಬ್ಯಾಂಕು ಮತ್ತು ಎಲ್ಲರೂ ಕೂಡ ಅವರಿಗೆ ಸಾಲ ಕೊಡುತ್ತಾರೆ. ಏನಂದರೆ ಅರ್ಹತೆ ಇರುವವರಿಗೆ ಸಾಲ ಕೊಡ್ತಾರೆ ಅಂತಲೇ ಹೇಳ್ಬೋದು. ಬಿ ಖಾತದಲ್ಲಿ ಏನಂದರೆ ಪ್ಲ್ಯಾನ್ ಅಪ್ರೂವಲ್ ಇರಲ್ಲ, ಮತ್ತು ಕರೆಂಟು ಮತ್ತು ವಾಟರ್ ಕನೆಕ್ಷನ್ ಎಲ್ಲ ತೊಗೊಳಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ತೊಗೊಂಡ್ರೂ ಕೂಡ ಈ ಒಂದು ಪ್ಲ್ಯಾನ್ ಅಪ್ರೂವಲ್ ಇಲ್ಲದೆ ಲೋನ್ ಎಲ್ಲ ಅವರಿಗೆ ಎಲ್ಲೂ ಕೂಡ ಸಿಗಲ್ಲ ಅಂತೇಳ್ಬಿಟ್ಟು ತೊಂದರೆಗಳನ್ನು ತುಂಬ ಅನುಭವಿಸ್ತಿರ್ತಾರೆ. ಅಂಥವ್ರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೆಲವೊಂದು ವಿಷಯ ಇನ್ನೂ ಮಾಹಿತಿಯನ್ನು ತಿಳ್ಕೊಳ್ಬೇಕಂದ್ರೆ ನೀವು ಕೃಷ್ಣೇ ಭೈರಪ್ಪ ಗೌಡನವರ ಮಾತುಗಳಲ್ಲೇ ಆ ಒಂದು ವಿಡಿಯೋನ ನೋಡೋಣ ಅಂತ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಶೇರ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಂಬರೋಣ ಅಲ್ಲ, ಬನ್ನಿ. ಸುಮಾರು ಸೈಟ್ಗಳು ಬಿ ಖಾತಾ ಹೊಂದಿರುವಂತವರು ಇದ್ದಾರೆ. ಅಲ್ಲಿ ಪ್ಲಾನ್ ಅಪ್ರೂವಲ್ ಸಿಗೋದಿಲ್ಲ, ಅವರಿಗೆ ಪ್ಲಾನ್ಗೆ ಅಪ್ಲೈ ಮಾಡಿದ್ರು ಅಪ್ರೂವಲ್ ಸಿಗೋದಿಲ್ಲ. ಬಿ ಖಾತಾ ಇದ್ದಾಗ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲಿ ಅವರಿಗೆ ಸಾಲನೂ ಸಿಗೋದಿಲ್ಲ. ಇವೆಲ್ಲ ತೊಂದರೆಗಳಿಂದ ಅವ್ರಿಗೆ ವಿನಾಯಿತಿ ಸಿಕ್ಕಿ ಅವ್ರಿಗೂ ಕೂಡ ನಾಳೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ಲಾನ್ ಅಪ್ರೂವಲ್ ಸಿಗಬೇಕು. ಹಾಗೂ ಅವರ ಆಸ್ತಿಗೆ ಬೇಕಾದಾಗ ಅನಿವಾರ್ಯ ಸಂದರ್ಭದಲ್ಲಿ ಬ್ಯಾಂಕ್ನ ಸಾಲ ಸೌಲಭ್ಯಗಳು ಸಿಗಬೇಕು. ಹಾಗಾಗಿ ಕರ್ನಾಟಕ ಸರ್ಕಾರ BBMPಯಲ್ಲಿ ವಿನೂತನವಾಗಿ ಬಿ ಖಾತಾ ಹೊಂದಿರೋರಿಗೆ ಎ ಖಾತಾ ಪಡ್ಕೊಳ್ಳೋದಕ್ಕೆ ಒಂದು ಮಾರ್ಗವನ್ನ ನಾವು ಕೊಡ್ತಾ ಇದ್ದೇವೆ. ಇದರಿಂದ ಎಷ್ಟೋ ಜನ ಅವ್ರಿಗೆ ಒಂದು ಅವರು ಈಗ ಅನಧಿಕೃತ ಸ್ಥಾನದಲ್ಲಿ ಇದ್ದಾರೆ, ಅನಧಿಕೃತ ಸ್ಥಿತಿಗತಿಯಲ್ಲಿದ್ದಾರೆ. ಆದ್ರೆ ಅಧಿಕೃತವಾಗಿ ಅವರು ಮನೆ ಕಟ್ಕೊಳ್ಳೋದಿಕ್ಕೆ ಇದು ಒಂದು ಮಾರ್ಗ ಒದಗಿಸಿ ಕೊಟ್ಟಿದ್ದೇವೆ. ಇದರಿಂದ ಅವರು ನಾಳೆ ದಿನ ಎ ಖಾತಾಗೆ ಪರಿವರ್ತನೆ ಮಾಡಿಕೊಂಡ್ರೆ ಪ್ಲಾನ್ ಅಪ್ರೂವಲ್ ಸಿಗುತ್ತೆ ಅವರಿಗೆ. ಪ್ಲಾನ್ ಅಪ್ರೂವಲ್ ಪ್ರಕಾರ ಮನೆನೂ ಕಟ್ಟಬಹುದು. ಆ ಮನೆ ಕಟ್ಟಲಿಕ್ಕೆ ಬ್ಯಾಂಕಿನ ಸಾಲ ಸೌಲಭ್ಯನೂ ಕೂಡ ಸಿಗುತ್ತೆ. ಸೊ ಹಾಗಾಗಿ ಇದನ್ನ ಆದಷ್ಟು ಶೀಘ್ರವಾಗಿ ನಾವು ಜಾರಿಗೆ, ನಿನ್ನೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ, ಕೆಲವು ಕಾನೂನು ತಿದ್ದುಪಡಿಗಳಾಗಬೇಕು, ಅದು ಮಾಡಿ ಆದಷ್ಟು ಶೀಘ್ರವಾಗಿ ನಾವು ಜಾರಿಗೆ ತರ್ತೇವೆ. ಇದನ್ನ ಜಾರಿಗೆ ತಂದ ಕೂಡಲೇ ಜನ ಇದರ ಸೌಲಭ್ಯವನ್ನ ಉಪಯೋಗಿಸ್ಕೊಳ್ಬೇಕು. ನಲ್ಲಿ ತಾವು ನೋಡಿದಾಗೆ ಈ ಅನಧಿಕೃತ ಬಡಾವಣೆಗಳಲ್ಲಿ ಯದ್ವಾತದ್ವಾ ಕಟ್ಟಡಗಳನ್ನ ಕಟ್ತಾ ಇದ್ದಾರೆ. ಎಷ್ಟೋ ಕಟ್ಟಡಗಳು ಬಿದ್ದೋಗಿರೋದನ್ನು ಕೂಡ ನೀವು ನೋಡಿದ್ದೀರಾ. ಯಾಕೆ ಅಂದ್ರೆ ಅದಕ್ಕೆ ಪ್ಲಾನ್ ಇಲ್ಲ, ಅಪ್ರೂವಲ್ ಇಲ್ಲ. ಮತ್ತೆ ಅಲ್ಲಿ ಯದ್ವಾತದ್ವಾ ಕಟ್ತಾರೆ, ಅಷ್ಟಕ್ಕೆ ಪಾರ್ಕಿಂಗ್ ಇರೋದಿಲ್ಲ, ಆ ರೋಡ್ ಅಪ್ರೋಚೇ ಇರೋದಿಲ್ಲ, ಅಲ್ಲಿ ಸ್ಯಾನಿಟರಿ ಸೌಲಭ್ಯ ಇರೋದಿಲ್ಲ, ಕುಡಿಯೋ ನೀರು ಇರೋದಿಲ್ಲ. ಆದ್ರೆ 4-4, 10 ಫ್ಲೋರು ಮನೆಗಳು ಕಟ್ಟಿ ಅಲ್ಲಿ ಬಾಡಿಗೆ ಕೊಟ್ಟಾಗ ಇದೆಲ್ಲಾನು ಕೂಡ ಅವ್ರಿಗೆ ಸೌಲಭ್ಯ ಕೊಡೋದು ಹೇಗೆ? ನಾಳೆ ಅವ್ರಿಗೆ ರೋಡ್ ಕೊಡಬೇಕು, ಸ್ಯಾನಿಟರಿ ಫೆಸಿಲಿಟಿ ಕೊಡಬೇಕು, ನೀರು ಕೊಡಬೇಕು. ಆದ್ರೆ ಒಂದು ಸಣ್ಣ ಸೈಟ್ ಅಲ್ಲಿ 10 ಫ್ಲೋರ್ ಕಟ್ತಾರೆ, ಇದು ಯಾವುದು ಕೊಡ್ಲಿಕ್ಕೆ ಆಗೋದಿಲ್ಲ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರ್ಕೊಂಡು, ಇಷ್ಟ ಆಗಿದೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.